ಮಾತಾ ಪಿತೃ. ನಾನು ನಿಮಗೆ ಕೊಟ್ಟ ಮಾತಿನಂತೆ ಈ ಊರಿನ ರೈತ ಬಾಂಧವರು ಆನಂದದ ಸ್ವರ್ಗ ಸಾಗರದಲ್ಲಿದ್ದಾರೆ. ತಮ್ಮ ತಂಗಿಯರನ್ನ ನಿಮ್ಮ ಆಶೆಯಂತೆ ಬೆಳೆಸಿದ್ದೀನಿ. ಇದುವೇ ಈ ರಾಮಣ್ಣ ನಿಮ್ಮ ಈ ವರ್ಷ ಜಯಂತಿಗೆ ಕೊಡುತ್ತಿರುವ ಕಾಣಿಕೆಯಮ್ಮ. ಅಣ್ಣ ಅಣ್ಣ ತಂಗಿಯಮ್ಮ, ಈಗ ಬಂದೇನಮ್ಮ? ಯಾರ್ದಮ್ಮ ಈ ಮಗು? ಅದಕ್ಕೆ ಉತ್ತರ ನಾನು ಕೊಡ್ತೀನಿ ರೈತ ಸಂಘದ ಅಧ್ಯಕ್ಷ ಮಿಸ್ಟರ್ ರಾಮಣ್ಣನವರೇ. ಅದಕ್ಕೆ ಉತ್ತರ ನನ್ನ ಬಳಿ ಇದೆ. ಹೌದು, ನಾನೇ. ಯಾಕೆ ಬೆವರ ಬಂತ? ಬರಲೇಬೇಕು. ನಿನ್ನ ದೇಹ ತುಂಬುದು ಕೋಲು ಮಿಂಚಿನ ಸಂಚಲನಗಳು, ನರನಾಡಿಗಳು ಅಸ್ತವ್ಯಸ್ತಾಗಲೇಬೇಕು. ಇದೇ ಈ ವಜ್ರಕಾಂತ ಹಣದಿರುವ ವಜ್ರದ ಬಲೆ. ಏ ವಜ್ರಕಾಂತ, ಲೇ ಚೋಪ್ತ! ಕೇವಲ ವಜ್ರಕಾಂತ ಅಲ್ಲ, ನಿನ್ನ ಭಾವಿ ಭಾಮೈದ ವಜ್ರಕಾಂತ್. ಅರ್ಥ ಆಗಲಿಲ್ಲ? ಅರಿತು ಮಾಡಿಕೋ ನಿನ್ನ ಮಂಕು ಬಡದ ಮತ್ತಿಗೆಟ್ಟ ಬುದ್ಧಿಗೆ. ನಾನೇ ಸೂರಾದಿಸೂರ ರೈತ ಸಂಘದ ಅಧ್ಯಕ್ಷನೆಂದು ಸುತ್ತೂರಿನ ಬುದ್ಧಿಗೆಡಿದ ಜನರನ್ನು ಸಂಘಟಿಸಿಕೊಂಡು ಕೋಟಿ ಕೋಟಿ ಬಂಡವಾಳ ಹಾಕುವುದು ನನ್ನ ಫ್ಯಾಕ್ಟರಿಯನ್ನು ಸುಟ್ಟು ಭಸ್ಮ ಮಾಡಿದೆಯಲ್ಲ. ಆ ಜ್ವಾಲಾಗ್ನೆ ಪ್ರತಿಫಲ ಮಾಮಾಶ್ರೀ. ಹೇಗಿದೆ ಮರಮ ಈ ಕಲಿಯುಗದ ಕರ್ಮ? ನೀವ್ಯಾವಲೇ ನನಗ ಮಾವ ಅಂತ ಕರೆಯುವಾದಮ್ಮ? ಗತಿಸಿ ಹೋದ ಕೆಟ್ಟ ಕರ್ಮ ನೆನೆದು ಅಸಭ್ಯವಾಗಿ ವರ್ತಿಸಿಬೇಡ. ಹೊರಟೋಗಿ ಮನೆಯಿಂದ. ಹೊರಟು ಹೋಗಲು ಬಂದಿಲ್ಲ ಮಾಮಾಶ್ರೀ, ಶಾಶ್ವತವಾಗಿ ಇಲ್ಲೇ ಇರಲು ಬಂದಿರುವೆ. ಅರ್ಥಾತ್ ನಿನ್ನ ತಂಗಿ ಕರುಳಿಗೆ ಮಾಂಗಲ್ಯ ಕಟ್ಟಿ ಸಿಂಧೂರನಿಟ್ಟು ಸದಾನಾಗಿದ್ದೇನೆ. ಹೇಗಿದೆ ಮರ್ಮ ಈ ಕಲಿಯುಗದ ಕರ್ಮ? ತಂಗಿಯಮ್ಮ, ಇದು ಏನಮ್ಮ ಇವು ಆಡುವ ಮಾತು? ಹೌದಣ್ಣ, ಅವರು ಹೇಳುವ ಮಾತಿನಲ್ಲಿ ನಿಜವಿದೆ. ಎಂತ ತಪ್ಪು ಮಾಡಿದೆ ತಂಗಿ, ಎಂತ ತಪ್ಪು ಮಾಡಿ. ಸಿಹಿ ನೀರಿನ ಸಾಗರದಲ್ಲಿ ತಿಮಂಗಲಿನ ಆರ್ಭಟ ಬೇಡಮ್ಮ, ಬೇಡ. ಇಂಥ ದೇಶದ್ರೋಹಿಗಳ ಜೊತೆ ಸಹವಾಸ ಮಾಡುದು ತಪ್ಪು ತಂಗಿ, ತಪ್ಪು. ಏನು ಅರಿಯದ ನಿನ್ನ ನಿರ್ಮಲವಾದಿ ಮನಸ್ಸಿನಲ್ಲಿ ಪ್ರೀತಿ ಪ್ರೇಮ ಎಂಬುದು ನಾಟಕದ ವಂಶ ಹೂಡಿ ನಾಳೆ ತನ್ನ ಕೆಟ್ಟ ಕಾರ್ಯವನ್ನು ಸಾಧಿಸಿದ ಮೇಲೆ ನಮ್ಮಲ್ಲೆಲ್ಲ ಅದೇ ಗತಿಗೆ ನುಗ್ಗುವ ಸಂಚು ಈ ಹತ್ತು ಕಾಣುತ್ತಿದೆಯ ಬಾಯುನ ಕಣ್ಣಿನ ನೋಟಲ್ಲಿ. ತಂಗಿಯಮ್ಮ, ಇದು ಸ್ವಾತಂತ್ರ್ಯ ಹೋರಾಟಗಾರ ಸಂಸಾರದ ಗೂಡು. ಈ ಗೂಡಿಗೆ ಈ ಗಿಡಗೂ ಬರುದಿಲ್ಲ, ನಾ ಬಿಡುದಿಲ್ಲಮ್ಮ, ಬಿಡುದಿಲ್ಲ. ನೀ ಇಟ್ಟ ಹೆಜ್ಜೆ ತಪ್ಪು ತಂಗಿ, ತಪ್ಪು. ಅಂದ್ರೆ ನಿನ್ನ ಮಾತಿನ ಅರ್ಥ ನೀನು ಹೇಳಿದಾಗೆ ಕೇಳ್ತಾ ಕುಳಿತುಕೊಳ್ಳಲು ನಾನೇನು ಬೆರಳು ಚೀಪುವ ಮಗುವಲ್ಲ, ವಯಸ್ಸಿಗೆ ಬಂದ ಹೆಣ್ಣು. ಅಷ್ಟೇ ಅಲ್ಲದೆ ಸಾಕಷ್ಟು ವಿದ್ಯೆ ಕಲಿತು ಈ ಸಮಾಜ ಈ ಜಗತ್ತಿನ ಬಗ್ಗೆ ತಿಳಿದುಕೊಂಡ ಕಲಿತ ನಾರಿ ನಾನು. ತಂಗಿಯಮ್ಮ, ನೀನು ಮದುವೆ ಆಗತೀನಂದು ಒಂದೇ ಒಂದು ಮಾತು ನನಗ ಪ್ರಸ್ತಾಪಿಸಿದರೆ ಇದೇ ಊರಿನ ಸಾವ್ಯಕ ಕೃಷಿಕ
ನನ್ನ ರೈತ ಮಿತ್ರ ಶಿವಾನಂದ ನಿರಾಕಾರಿ ಅವ್ರ ಮಗ ಚಿಕ್ಕ ವಯಸ್ಸಿನಿಂದಲೇ ರೈತರ ಪರವಾಗಿ ಹೋರಾಡುತ್ತಿರುವ ವೀರ ಹೋರಾಟಗಾರ ಕಿಡಿ ಅವನಂತವನಿಗೆ ಕೊಟ್ಟು ಮದುವೆ ಮಾಡುತ್ತಿದೆಯಬ್ಬ. ನೀನು ಈ ಅಣ್ಣನ ಆಸೆಯನ್ನು ಮಣ್ಣು ಪಾಲು ಮಾಡಿಬಿಟ್ಟಿದ್ದಕ್ಕೆ ಮಣ್ಣು ಪಾಲು ಮಾಡಿ. ಈ ಸಮಾಜವೇ ಇಷ್ಟು. ಚಿಕ್ಕವಳಿದ್ದಾಗ ತಂದೆ ತಾಯಿ ಆಶ್ರಯದಲ್ಲಿ, ಬೆಳೆದು ನಿಂತಾಗ ಅಣ್ಣ ತಮ್ಮಂದಿರ ಆಶ್ರಯದಲ್ಲಿ, ಮುಂದೆ ಗಂಡನ ಆಶ್ರಯದಲ್ಲಿ. ಹೆಣ್ಣು ಅಂದ್ರೆ ಯಾವತ್ತು ಗಂಡಿನ ಗುಲಾಮಳು ಅಂತ ತಿಳಿದುಕೊಂಡಿದ್ರೆ ಅದು ನಿನ್ನ ಮೂರ್ಖತನವನ್ನ. ನೋಡಣ್ಣ, ನಾನು ಇಷ್ಟಪಟ್ಟವ್ರನ್ನ ಮದುವೆಯಾಗಿದ್ದೇನೆ. ಇನ್ನು ಮುಂದೆ ಬಾಳು ಬದುಕುವ ಹಕ್ಕು ನನಗಿದೆ. ಇನ್ನು ಮುಂದೆ ನೀನು ಕೇಳುವ ಪ್ರಶ್ನೆಗೆ ನನ್ನ ಬಳಿ ಉತ್ತರವಿಲ್ಲವನ್ನ. ಉತ್ತರವಿಲ್ಲ. ಇಲ್ಲ ಇಲ್ಲ, ಇದೆಲ್ಲ ಸುಳ್ಳು. ಸತ್ಯವೆನ್ನ ಸುಳ್ಳಂದ್ರೆ ಮೆಚ್ಚುವುದೇ ಈ ಸಮಾಜ. ಹಲೋ ಮಾಮಾಶ್ರೀ, ನಮ್ಮ ಇಬ್ಬರ ಮಿಲನಕ್ಕೆ ಈ ಸಾಕ್ಷಿಯೇ ಕೂಸು. ಮತ್ತೆ ಯಾವ ಸಾಕ್ಷಿ ಬೇಕು ನಿನಗೆ? ಗುರುವೇ ಪಂಚಾಕ್ಷರಿ, ಸುತ್ತ ಹತ್ತ ಹಳ್ಳಿಗೆ ಮಾದರಿಯಾದ ರೈತನ ಮಾನ ಪ್ರಾಣ ಎಲ್ಲಿಗೆ ತಂದೆ ತಂದೆ, ಎಲ್ಲಿಗೆ ತಂದೆ? ಸ್ವಾತಂತ್ರ್ಯ ಹೋರಾಟಗಾರ ಮನಿತನಿಕೆ ಕುಂದು ತಂದೆಯ ತಂದೆ, ಕುಂದು ತಂದೆಯ. ಸ್ವಾಭಿಮಾನಿ ಪ್ರಗತಿಪರ ರೈತನಿಗೆ ಬೇರೆ ಒಬ್ರು ಬಟ್ಟು ಮಾಡಿ ತೋರಿಸುವಂತೆ ಐತೆ ದೇವಾ. ಇಲ್ಲ ಇಲ್ಲ ಇಲ್ಲ, ನೀವಿಲ್ಲಿರಬಾರದು. ಹೊರಟು ಹೋಗಿ ನನ್ನ ಮನೆಯಿಂದ. ಹೊರಟು ಹೋಗಲ್ಲ ಬಂದಿಲ್ಲ ಮಾಮಾಶ್ರೀ. ಅಲ್ಲಲ್ಲ ರಾಮಣ್ಣ, ಏ ಚಾರ್ಲಿ, ನಮಸ್ಕಾರ ರೀ ಸಾವ್ಕಾರ್ರೆ. ತಗೋರಿ, ನೀವು ಸಿಗ್ನಲ್ ಮಾಡಿ ತರಿಸಿದ ಫೈಲ. ನೋಡು, ಚೆನ್ನಾಗಿ ನೋಡು. ನಿನ್ನ ತಂದೆ ತಾಯಿ ಇರುವವರೆಗೂ ಶಿಂಚನಾಳ್ ಹೆಸರಲ್ಲೇ ಬರೆದಿಟ್ಟು ವಿಲ್ ಸೀದಾ ನನ್ನ ಹೆಸರಲ್ಲೇ ಟ್ರಾನ್ಸ್ಫರ್ ಮಾಡಲಾಗಿದೆ. ತಂಗಿ, ಇದು ಏನಮ್ಮ? ಇದು ಏನು? 12 ತಲೆಮಾರಿನ ನಂತರ ನಮ್ಮ ವಂಶದಲ್ಲಿ ಹೆಣ್ಣು ಮಗುವಾಗಿ ನೀನು ಹುಟ್ಟಿದೆ. ಹೀಗಾಗಿ ಅವ್ವ ಅಪ್ಪ ಈ ಹೆಣ್ಣು ಮಗಳು ಹುಟ್ಟಿದಾಳೆಂಬ ಮೋಹದಲ್ಲಿ ಅಜ್ಜ ಮುತ್ತಜ್ಜವರ ಬೆವರ ಸುರಿಸಿದ ನಮ್ಮ ಹೊಲ ಮನಿ ಸಂಪತ್ತು ನಿನ್ನ ಹೆಸರಿಗೆ ಬರೆದು ಕೊಟ್ಟಿದ್ದಕ್ಕೆ ಯಾವುದೋ ಬೀದಿ ಬಿಕಾರಿ ಹೆಸರಿಗೆ ಬರೆದು ಕೊಟ್ಟಿದೆಯಲ್ಲಮ್ಮ. ಬೀದಿ ಬಿಕಾರಿ ಹೆಸರಿಗೆ. ಅಣ್ಣ, ಅದು ನನ್ನ ಹೆಸರಲ್ಲಿ ಬರೆದಿರೋ ಬಿಲ್. ಅದನ್ನು ನಾನು ಹೇಗೆ ಯಾವಾಗ ಉಪಯೋಗಿಸ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಅದನ್ನು ನಿನ್ನಿಂದ ಕಲಿಬೇಕಾಗಿಲ್ಲ ನಾನು. ಹೋಗ್ಲಿ ಬಿಡು ತಂಗಿ, ನಮಗೆ ಆಸ್ತಿ ಅಂತಸ್ತು ಇದು ಯಾವುದು ಬೇಡ. ಅದು ಎಲ್ಲಕ್ಕಿಂತ ಮಿಗಿಲಾದ ನಮಗೆ ನನ್ನ ತಂಗಿ ಬೇಕಮ್ಮ, ನನ್ನ ತಂಗಿ ಬೇಕು. ನನಗೆ ನನ್ನ ಬಂಗಾರದಂತ ತಂಗಿ ಬೇಕಮ್ಮ, ತಂಗಿ ಬೇಕು. ನೋಡಣ್ಣ, ಅಣ್ಣ ತಮ್ಮಂದಿರು ಇಬ್ಬರು ನನ್ನ ಗಂಡ ಹೇಳಿದ ಹಾಗೆ ಕೇಳಿಕೊಂಡು ತೆಪ್ಪಗೆ ಈ ಮನೆಯಲ್ಲಿ ಬಿದ್ದಿರ್ತೀನಿ ಅನ್ನೋ ಹಾಗಿದ್ರೆ ಈ ಮನೆಯಲ್ಲಿ ಇರ್ಬೋದು. ಇಲ್ವಾದ್ರೆ ಪ್ರಪಂಚ ತುಂಬಾ ವಿಶಾಲವಾಗಿದೆ. ಎಲ್ಲಾದ್ರೂ ಹೋಗಿ ಬದುಕಿಕೊಳ್ಳಬಹುದು. ಎಷ್ಟು ಸಲಿಸಿವಾಗಿ ಹೇಳಿದಮ್ಮ, ಎಷ್ಟು ಸಲಿಸಿವಾಗಿ. ನೀ ಚಿಕ್ಕವಳಿದ್ದಾಗ ತಾಯಿ ಇಲ್ಲದ ಕೊರಗು ಕಾಣಬಾರದೆಂದು ತಲೆ ಬಾಚಿ ಎಣಲ ಹಾಕಿ ಚಂದ ಮಾಮನ ತೋರಿಸಿ ಊಟ ಮಾಡಿಸಿದೆ. ಊಟ ಮಾಡಿಸಿ ತಾಯಿ ಸ್ಥಾನವನ್ನು ಕೊಟ್ಟೆ.
ತಂದೆ ಇಲ್ಲದ ಕೊರತೆ ಕಾಣಬಾರದೆಂದು ಹೆಗಲ ಮೇಲೆ ಹೊತ್ತಿ ಸ್ವಲ್ಪ ಕಷ್ಟ ಬರದಂತೆ ರಕ್ಷಿಸಿ ತಂದೆಯ ಸ್ಥಾನವನ್ನು ಕೊಟ್ಟೆ. ದೂರದ ಸಿಟಿಯಲ್ಲಿ ಕಾಲೇಜ್ ಕಲಿಯುವ ನನ್ನ ತಂಗಿಗೆ ಯಾವುದೇ ಕೊರತೆಯಾಗಬಾರದೆಂದು ಹಗಲು ರಾತ್ರಿ ಬಿಸಿಲು ಮಳೆ ಚಳಿ ಗಾಳಿ ಅನ್ನದೆ ದುಡಿದು ಒಬ್ಬ ಅಣ್ಣನ ಸ್ಥಾನದಲ್ಲಿ ನಿಂತು ಓದಿಸಿದೆ. ಇದೇನೆಲ್ಲ ಮರೆತು ಬಿಟ್ಟೆನಪ್ಪ, ಮರೆತು ಬಿಟ್ಟೆ. ನೋಡು ತಂಗಿಯಪ್ಪ, ಮುಂಗೈಗೆ ಬಂಗಾರದ ಮಳಿ ಬಂದರೆ ಅಂಗೈಯನ್ನು ಮರಿಬಾರ್ದು ತಂಗಿ, ಅಂಗೈಯನ್ನು ಮರಿಬಾರ್ದು. ಕೆಲಸಕ್ಕೆ ಬಾರದ ವಿಷಯವನ್ನು ನೆನಪಿಸಿ ಅವಳ ಮನಸ್ಸು ಬದಲಾಯಿಸಬೇಕಾದರೆ ಅದು ನಿನ್ನ ಹುಚ್ಚುತನ. ವಜ್ರ ಯಾವ ಜನ್ಮದ ವೈರಿಯೋ ನೀನು? ಏನನ್ನ ನೀನು ನನ್ನ ಕೈ ಹಿಡಿದ ನನ್ನ ಪತಿ ದೇವರ ಮೇಲೆ ಕೈ ಮಾಡುವಷ್ಟು ಸೊಕ್ಕು ಬಂದಿದ್ದೀನೋ? ನೋಡು, ಇನ್ನೊಂದು ಕ್ಷಣ ಈ ಮನೆಯಲ್ಲಿ ಇರ್ಕೂಡ್ದು. ಹೊರಟು ಹೋಗು ಈ ಮನೆಯಿಂದ. ನನ್ನ ತಂಗಿ ಕೊಟ್ಟ ಕಾಣಿಕೆ ಕಪಾಳ ಮೋಕ್ಷಪ್ಪ, ಕಪಾಳ ಮೋಕ್ಷ. ಇನ್ನೊಂದು ಸಾರಿ ನನ್ನ ತಂಗಿ ಅಂತ ಕರಿಬೇಡ. ತಂಗಿ ಅಂತ ಕರೆಯುವ ಯೋಗ್ಯತೆಯೂ ನಿನಗಿಲ್ಲ. ನೀನು ನನ್ನ ಅಣ್ಣ ಅಂತ ಹೇಳಿಕೊಳ್ಳೋದಕ್ಕೆ ನನಗೆ ನಾಚಿಕೆ ಆಗುತ್ತೆ. ಹೊರಟು ಹೋಗು ಈ ಮನೆಯಿಂದ. ಸೌಕರ್ಯ ಮೊದಲು ಕೆಲಸ ಮಾಡ್ರಿ. ಸಿಂಚಿನ ಅವರು ಹೇಳ್ದಂಗ ಇವು ನಿಮ್ಮ ಮನೆಯಿಂದ ಹೊರಗೆ ಹಾಕ್ರಿ. ಮನಿ ಮಾಲೀಕರೇ ಅಪ್ಪಣೆ ಐತಲ್ಲ, ಹೊರಟು ಹೋಗು ಈ ಮನೆಯಿಂದ. ಲೇ ವಜ್ರಕಾಂತ, ನನ್ನ ತಮ್ಮ ಹುಲಿಯ ಬಂದರೆ ಹರಿದು ತಿನ್ನುತ್ತಾನೆ ನಿನ್ನ ವಲಸ ದೇಹವನ್ನು. ಹರಿದು ತಿನ್ನುತ್ತಾನೆ? ಮೊದಲು ನೀನು ಇಲ್ಲಿಂದ ತೊಲಗು ಮಗನೇ. ಲೇ ಕತ್ತೆ ಬಡವ, ಆ ಹೊಲಸು ನಾಯಿ ಹೆಸರು ಎತ್ತಬೇಡ ಈ ಅರಮನೆಯಲ್ಲಿ. ಹೊರಟು ಹೋಗು ಇಲ್ಲಿಂದ, ಇಲ್ಲವಾದರೆ ಬೀದಿ ನಾಯಿಯಂತೆ ಒದ್ದು ಸಾಯಿಸುತ್ತೇನೆ. ಹೋಗುತ್ತೀನಿ ವಜ್ರಕಾಂತ್, ಹೋಗುತ್ತೀನಿ. ಹೋಗುವ ಮೊನ್ನ ಒಂದು ಮಾತು ಹೇಳ್ತೀನಿ, ಚೆನ್ನಾಗಿ ನೆನಪಲ್ಲಿ ಇಟ್ಟಿಕೋ. ಮೋಸ ವಂಚನೆಯದಿಂದ ಬಡಬಗ್ಗರನ ಬಡಕೋಣ ತಿನ್ನುವ ಈ ನಿನ್ನ ರಾಕ್ಷಸ ಬುದ್ಧಿ ಬಿಟ್ಟರೆ ಒಳ್ಳೆದು. ಇಲ್ಲವಾದರೆ ಈ ರೈತನ ಹುಲಿ ಕುಖ್ಯಾತ ರೌಡಿಗಳ ಮಿಂಡ ನನ್ನ ತಮ್ಮ ಹುಲಿಯಾನಿಂದಲೇ ನಿನ್ನ ದರ್ಪಕ್ಕೆ ಅಂತ್ಯ ಮಾಡಿಸ್ತೇನೆ. ತಂಗ್ಯಮ್ಮ ಹುಷಾರ್, ತಂಗ್ಯಮ್ಮ ನೀನಾದರೂ ಈ ಮನೆಯಲ್ಲಿ ಸುಖದಿಂದ ಬದುಕಿ ಬಾಳಮ್ಮ. ನಾನಿನ್ನು ಬರ್ತೀನಿ ತಂಗಿ, ಬರ್ತೀನಿ ಅಮ್ಮ. ಏನು ನ್ಯಾಯ ಯಾವ ನೀತಿ, ಎಲ್ಲಿ ಹೋಯ್ತು ಬಂದ ಪ್ರೀತಿ, ಸ್ವಾರ್ಥದಿಂದ ಸ್ವಂತ ದೂರಾಯ್ತೆ. ಈ ಕರುಳ ಬಂಧ ಕಣ್ಣಾಯಿತೆ. ಏನು ನ್ಯಾಯ ಯಾವ ನೀತಿ, ಎಲ್ಲಿ ಹೋಯ್ತು ಬಂದ ಪ್ರೀತಿ, ಸ್ವಾರ್ಥದಿಂದ ಸ್ವಂತ ದೂರಾಯ್ತೆ. ಸ್ವಲ್ಪ ನಿಲ್ಲು. ನಿನ್ನ ಮೈ ಮೇಲಿರುವ ಒಡವಸ್ತ್ರನು ಈ ಮನೆಗೆ ಸೇರಿದಂದರೆ ಅವುಗಳನ್ನು ನನಗೆ ಸಿಗಬೇಕಾಗುದು. ಅವುಗಳೆಲ್ಲ ಕಳಿಸಿ ಹೋಗು. ಅಷ್ಟೇ ಅಲ್ಲದೆ
ಎಡಕ ಎತ್ತಿ ಹಸಿರು ಟಾವೆಲ್ಲ ಹಾರಿಸಿ ರೈತ ಸಂಘದ ಅಧ್ಯಕ್ಷ ಅಂತ ಮರಿತೀವಲ್ಲ, ಆ ಹಸಿರು ಟಾವೆಲ್ ಎಲ್ಲವೂ ಸತ್ತು ನನ್ನ ಪಾದಕ್ಕೆ ಅರ್ಪಣೆ ಆಗಲೇಬೇಕು. ಕ್ರೂರ ರಾಕ್ಷಸ ವಿಧಿಯೇ, ರೈತನ ಸಂತೋಷಕ್ಕಾಗಿರುವ ಈ ಹಸಿರು ಟಾವೆಲು ಈ ರೈತನ ಹೆಗಲ ಮೇಲೆ ಇರುವುದು ನಿನಗೆ ಇಷ್ಟವಾಗಲಿಲ್ಲ ದೇವಾ? ರೈತನ ರಕ್ಷಾ ಕವಚವೆಂದು ಬಿಂಬಿತವಾಗಿರುವ ಇಂಥ ಕ್ರೂರ ರಾಕ್ಷಸನ ಪಾದಕ್ಕೆ ಅರ್ಪಿಸಬೇಕೆ? ನೀನೆ ಹೇಳು ದೇವಾ, ನೀನೆ ಹೇಳು. ನನ್ನ ತಂಗಿ ಸುಖದಿಂದ ಈ ಮನೆಯಲ್ಲಿ ಬದುಕು ಬಾಳಬೇಕಂದರೆ ನಾನು ಇವ ಹೇಳದಂತೆ ಕೇಳಲೇಬೇಕು. ಇದು ನನ್ನ ಸ್ವಂತ ಸ್ವಾರ್ಥವನ್ನಲ್ಲೋ ಅಥವಾ ಕವಿ ಬರದ ಕಗ್ಗತ್ತಲ್ಲೋ ಅಲ್ಲೋ ಒಬ್ಬ. ವಜ್ರಕಾಂತ್, ನಿನಗೆ ಈ ಹಸಿರು ಟಾವೆಲ್ಲ ತಾನೇ ಬೇಕು, ಕೊಡುತ್ತೇನೆ. ಆದರೆ ನಿನಗೊಂದು ಮಾತು ಹೇಳುತ್ತೀನಿ, ಚೆನ್ನಾಗಿ ನೆನಪಲ್ಲಿ ಇಟ್ಟಿಕೋ. ಈ ಹಸಿರು ಟಾವೆಲ್ ಅಂದರೆ ಹಸಿರು ಕ್ರಾಂತಿಯ ಸಂಕೇತ. ಹಸಿರು ಅಂದರೆ ಮನಕುಲದ ಉಸಿರು. ಇದನ್ನ ರೈತನ ಉದ್ಧಾರಕ್ಕೆ ಬಳಸಬೇಕೆ ಹೊರತು ಅನ್ಯ ಮಾರ್ಗಕ್ಕೆ ಉಪಯೋಗಿಸಿದರೆ ನಾನು ಈ ಮಣ್ಣಲ್ಲಿ ಮಣ್ಣಾಗಿ ಹೋದ್ರು ಎದ್ದು ಬಂದು ಎದೆಗೆ ಒದೆಯುತ್ತೇನೆ. ಮೊದಲು ನೀನು ಬಿಚ್ಚಿಕೊಡಲೇ ಹುಟ್ಟಿರುವ ಬಟ್ಟೆಯನ್ನು ಮನುಜನ ಬಾಳಲಿ ದೇವನ ಲೀಲೆಯ ಬಲ್ಲವರಾರಿದರು. ಮನುಜನ ಬಾಳಲಿ ದೇವನ ಲೀಲೆಯ ಬಲ್ಲವರಾರಿದರು. ಬೇಕಿನಿಗೆ ಬಂಧು ಬಳಗವ ನೀಡಿ ಬಿಡುವನು. ಬೇಕಿನಿಗೆ ಬಂಧು ಬಳಗವ ನೀಡಿ ಬಿಡುವನು. ಯಾಕೋ ಶಿವನೇ ಏನೇ ಭವನೇ, ಯಾಕೋ ಶಿವನೇ ಏನೇ ಭವನೇ. ಗೂಡು ಸೇರಿದಂದೆ ಒಂದು ಮೇರೆ ಮೀರಿದೆ. ಕೂಸು ಮಡಿಕೆಯಲ್ಲಿ ಪ್ರೀತಿ ನೀಲದಂತೆ ತೋರಿದೆ. ನೀನಿಗೂಡು ಸೇರಿದಂದೆ ಒಂದು ಮೇರೆ ಮೀರಿದೆ. ಕೂಸು ಮಡಿಕೆಯಲ್ಲಿ ಪ್ರೀತಿ ನೀಲದಂತೆ ತೋರಿದೆ. ಅದರ ತಾಳಕ್ಕೆ ನ್ಯಾಯ ಕುಳಿದಿದೆ. ಕಾದುಗಾಲಕ್ಕೆ ಕುಣಿದು ನುಡಿದಿದೆ. ಯಾಕೋ ಶಿವನೇ ಏನೇ ಭವನೇ, ಯಾಕೋ ಶಿವನೇ ಏನೇ ಭವನೇ. ಮನುಜನ ಬಾಳಲಿ ದೇವನ ಲೀಲೆಯ ಬಲ್ಲವರಾರಿದರು. ಚಾರ್ಲಿ,
ಅವ ಎಲ್ಲಿ ಹೋಗುತ್ತಾನೆ ಏನು ಮಾಡ್ತೀನಂತ ಗಮನಿಸು. ದಣಿ ಅದರ ಕಾಳಜಿ ನೀವು ಬಿಡ್ರಿ. ಈ ಮೊಬೈಲ್ದಾಗ ಅವನ ಫೋಟೋ ಹೊಡೆದು ನಿಮ್ಮ ವಾಟ್ಸಪ್ ಸೆಂಡ್ ಮಾಡ್ತೀನಿ ರೀ ಸಾವ್ಕಾರ. ಬರ್ತೀನಿ. ಸಿಂಚನ, ಇಷ್ಟು ದಿನ ನಾವು ಈ ಕಳ್ಳ ಪ್ರೇಮಿಗಳಾಗಿ ಲಾಜ ರೆಸ್ಟೋರೆಂಟ್ನಲ್ಲಿ ದಿನ ಕಳಿತಿದ್ದೇವೆ. ಆದರೂ ಈ ಅರಮನೆಯಲ್ಲಿ ನಮ್ಮದೇ ದರಬಾರ. ಬಾ ಬಾ ನನ್ನ ಮಂದಾರದ ಹೂವೆ, ತನಿಷು ಬಾಯಿ ನಲ್ಲನ ಮನ. ಆಯ್ತು ನನ್ನ ರಾಜ, ನೀವು ಹೇಳಿದಾಗೆ ಈ ಅರಮನೆಯಲ್ಲಿ ಹಾಡಿ ಕುಣಿದು ಕುಪ್ಪಳಿಸೋಣ. ಅನರ್ಘ್ಯ ರತ್ನವೇ, ಅನರ್ಘ್ಯ ರತ್ನವೇ, ಅನರ್ಘ್ಯ ರತ್ನವೇ, ಅನರ್ಘ್ಯ ರತ್ನವೇ.
ಪುಷ್ಪವೇ ಮಂದಾರ ಪುಷ್ಪವೇ ಅನರ್ಘ್ಯ ರತ್ನವೇ ಅನರ್ಘ್ಯ ರತ್ನವೇ ಅನರ್ಘ್ಯ ರತ್ನವೇ ಲಾ 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 दिल दिया तो दिलदार, दिल नहीं तो खतरनाक खलनायक वज्रकांत ಅರ್ಥಾತ್ ಪಂಜರ ಭೂಮಿಯಲ್ಲಿ ಪ್ರೇಮ ಪಂಜರ. ನಾವು ಇಬ್ಬರು ಈ ಅರಮನೆಯಲ್ಲಿ ಸರಸ ಸಲ್ಲಾಪದಿಂದ ಇರಬೇಕಾದರೆ ಈ ಮಗು ಅನಾಥಾಶ್ರಮಕ್ಕೆ ಅಥವಾ ಯಾರಿಗಾದರೆ ಕೊಟ್ಟರೆ ಒಳ್ಳೆಯದು. ವಜ್ರಕಾಂತ್, ಏನು ಮಾತು ಅಂತ ಮಾತಾಡ್ತಾ ಇದ್ರು ವಜ್ರಕಾಂತ್? ನಿಮ್ಮ ಬಾಯಿಂದ ಇಂಥ ಮಾತೆ ಬೇಡ ವಜ್ರಕಾಂತ್. ಇದು ನಮ್ಮ ಪ್ರೇಮದ ಕಾಣಿಕೆ. ಈ ಮಗುವನ್ನು ಬಿಟ್ಟು ಬದುಕಲು ನನ್ನಿಂದ ಸಾಧ್ಯವಿಲ್ಲ ವಜ್ರಕಾಂತ್, ಸಾಧ್ಯವಿಲ್ಲ. ಯಾಕೆ ಈ ವಜ್ರಕಾಂತನ ಮೇಲೆ ಇಲ್ಲದ ಪ್ರೀತಿಯೋ ಈ ನನ್ನ ರಸರಕ್ತದಿಂದ ಹುಟ್ಟಿದ ಈ ಮಗುವಿನ ಮೇಲೆ ಅಷ್ಟೊಂದು ಆಕ್ರೆಯ? ಹೌದು, ಯಾಕಂದ್ರೆ ಇದು ನನ್ನ ಕರುಳಿನ ಕುಡಿ. ಕರುಳಿನ ಕುಡಿ ಕರುಳಿನ ಕುಡಿ ಕರುಳಿನ ಕುಡಿ ಕರುಳಿನ ಕುಡಿ. ಇದು ನನ್ನ ರಕ್ತದಿಂದ ಹುಟ್ಟಿದನಲ್ಲಕ್ಕೆ ಏನು ಗ್ಯಾರಂಟಿ ಇದೆ ಚಿನಾಲೆ? ಬಾಯ್ಬಿಗೆ ಹಿಡಿದು ಮಾತಾಡಿ ನೋಡಿ ವಜ್ರಕಾಂತ್, ಇದುವರೆಗೂ ನಾನು ನಿಮ್ಮಿಂದ ಏನೂ ಬಯಸಿಲ್ಲ, ಇನ್ನು ಮುಂದೆ ಕೂಡ ನಾನು ಏನೂ ಬಯಸೋದಿಲ್ಲ. ಆದ್ರೆ ದಯವಿಟ್ಟು ಈ ಮಗುವನ್ನು ನನ್ನಿಂದ ದೂರ ಮಾಡಬೇಡಿ. ನಿಮ್ಮ ಕಾಲಿಗೆ ಬೀಳ್ತೀನಿ, ಈ ಮಗುವನ್ನು ನನ್ನಿಂದ ಓಹೋ, ನನ್ನ ಹೂವೇ ಸರಿಯಾಗಿದೆ ಅಂದ ಮೇಲೆ ಈ ಮಗು ನನ್ನ ರಕ್ತದಿಂದ ಹುಟ್ಟಿಲ್ಲ. ನೀನು ನನ್ನ ಕಣ್ಣು ತಪ್ಪಿಸಿ ಬೇರೆ ಅವನಿಗೋ ಬಸರಾಗುವ ಕೂಸ ಇದು. ನಾಲ್ಗೆನ ಹಿಡಿತದಲ್ಲಿಟ್ಟುಕೊಂಡು ಮಾತಾಡಿ. ಯಾಕ್ರಿ ಇಷ್ಟೊಂದು ಕಠೋರವಾಗಿ ನುಡಿತಾ ಇದ್ದೀರಾ? ನೋಡಿ, ನಾನು ನೀವೇ ಬೇಕು ಅಂತ ನಿಮ್ಮನ್ನು ಬೆನ್ ಹತ್ತಿ ಓಡಿ ಬಂದಿದ್ದೇನೆ. ನನ್ನ ಅಣ್ಣಂದಿರನ್ನು ತೋರಿಸಿದ್ದೇನೆ. ನನ್ನ ಇದ್ದ ಆಸ್ತಿನೆಲ್ಲ ನಿಮ್ಮ ಹೆಸರಿಗೆ ಬರೆದು ಕೊಟ್ಟಿದ್ದೇನೆ. ನೀನೇ ನನ್ನ ಸರ್ವಸ್ವ, ನೀನೇ ನನ್ನ ಉಸಿರು, ನೀನೇ ನನ್ನ ಪ್ರಾಣ ಅಂತ ನಂಬಿ ಬಂದಿದ್ದೇನೆ. ಯಾವುದಕ್ಕೋಸ್ಕರ ನೀನೇ ಎಲ್ಲ ಅಂತ ನನ್ನ ಅಣ್ಣಂದಿರನ್ನು ತೋರಿದು ಬಂದಿದ್ನೋ. ಆದ್ರೆ ಇನ್ನು ಈ ಮಗುವನ್ನು ನೀವೇ ದೂರ ಮಾಡುವಂತ ಹೇಳ್ತಾ ಇದ್ದೀರಲ್ಲ. ನೋಡಿ ವಜ್ರಕಾಂತ್, ಇದು ನಮ್ಮ ಪ್ರೇಮದ ಕಾಣಿಕೆ. ಈ ಪ್ರೇಮದ ಕಾಣಿಕೆಯ ಸಾಕ್ಷಿ ಮಾಡಿ ಹೇಳ್ತಿದ್ದೀನಿ. ಈ ನನ್ನ ಕಂದನ ಮೇಲೆ ಆಣಿ ಮಾಡಿ ಹೇಳ್ತಾ ಇದ್ದೀನಿ. ಈ ನನ್ನ ಕಂದ ಇರದೆ ಹೋದ್ರೆ ನಾನು ಸತ್ತು ಹೋಗ್ತೀನಿ ವಜ್ರಕಾಂತ್, ನಾನು ಸತ್ತು ಹೋಗ್ತೀನಿ. ಈ ಮಗು ಬದುಕಿದ್ರೆ ತಾನೇ ನಮ್ಮ ಪ್ರೀತಿ ಸಾಕ್ಷಿ. ಬೇಡ ವಜ್ರಕಾಂತ್, ಮಾಡಬೇಡಿ. ನಿಮ್ಗೆ ತಮ್ಮಯ್ಯ ಅಂತೀನಿ. ನನಗೆ ಬೇಕಾದ್ರೆ ಏನಾದ್ರೂ ಮಾಡಿ ನನ್ನ ಕಂದನಿಗೆ ಏನು ಮಾಡಿ. ಅಂತೂ ನಿನ್ನ ಪ್ರೇಮ ತೇಟಿಯ ಕೂಸ ಸತ್ತು ಹೋಯ್ತು.
ಇನ್ನು ಮುಂದೆ ಯಾರು ನೀನು? ಏನೋ ಕೊಲೆಗೆ ಹಾತುಗ, ಕೊನೆಗೂ ನನ್ನ ಮಗುವನ್ನು ಕೊಂದ್ಬಿಟ್ಟೇನೋ ನೀಚ. ನೀನೇ ನನ್ನ ಜೀವನ ಅಂತ ತಿಳ್ಕೊಂಡು ನಾನು ಮೋಸ ಹೋದ್ನಲ್ಲೋ, ನಿನ್ನ ಪ್ರೀತಿಯ ಮೋಸಕ್ಕೆ ಬಲಿಯಾಗ್ಬಿಟ್ನಲ್ಲೋ. ನಾನು ಎಂತ ದೊಡ್ಡ ತಪ್ಪು ಮಾಡ್ಬಿಟ್ಟೆ, ನಾನು ಎಂತ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಸಿಂಚನ, ಬಹಳ ತಡವಾಗಿ ನಿನಗೆ ನಿನ್ನ ತಪ್ಪಿನ ಅರಿವಾಗಿದೆ. ನೋಡು ರಾಣಿ, ನಾನು ನಿನ್ನನ್ನು ಮನಸಾರಿ ಪ್ರೀತಿಸಲೆಂದು ತಿಳಿದುಕೊಂಡರೆ ಅದು ನಿನ್ನ ತಪ್ಪು ಕಲ್ಪನೆ. ನಿನ್ನಂದರು ನನ್ನ ಪ್ರತಿಯೊಂದು ಕೆಲಸಕ್ಕೆ ಅಡ್ಡ ಬರ್ತಾ ಇದ್ರು. ಅವರ ಅಟ್ಟಾಸವನ್ನು ಬಗ್ಗೆ ಬಡಿಬೇಕಾದ್ರೆ ಸೂಕ್ತವಾದ ಸೂತ್ರ ಬೇಕಾಗಿತ್ತು. ಆ ಸೂತ್ರನೇ ನೀನಾದೆ. ಹೇಗಿದೆ ಮರ್ಮ ಈ ಕಲಿಯುಗದ ಕರ್ಮ? ಪಾಪಿ, ನಿನ್ನನ್ನು ನಂಬಿ ದೇವರಂತಿದ್ದ ನನ್ನ ಅಣ್ಣಂದ್ರಿಗೆ ನಾನು ಮೋಸ ಮಾಡ್ಬಿಟ್ಟೆ. ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ ಕಣೋ, ನಿನ್ನನ್ನು ಸುಮ್ಮನೆ. ನೀನು ಮುಂದಿನ ತಾನೇ ನನ್ನ ಮೇಲೆ ಏರಿ ಮಾಡ್ಬೋದು. ಸರಿಯಾದ ಶಿಕ್ಷೆ ಕೊಟ್ಬಿಟ್ಟ ಕಣೋ. ಆ ದೇವರು ನನಗೆ ಸರಿಯಾದ ಶಿಕ್ಷೆ ಕೊಟ್ಬಿಟ್ಟ. ಈ ನಿನ್ನ ತಂಗಿನ ದಯವಿಟ್ಟು ಕ್ಷಮಿಸಣ್ಣ. ಇನ್ನೊಂದು ಜನ್ಮ ಅಂತಿದ್ರೆ ಮತ್ತೊಮ್ಮೆ ನಿಮ್ಮ ತಂಗಿಯಾಗಿ ಹುಟ್ಟಿ ನಿನ್ನ ಋಣನ ತೀರಿಸ್ತೀನಣ್ಣ, ನಿನ್ನ ಋಣನ ತೀರಿಸ್ತೀನಿ. ಅಂತೂ ಈ ಪಣ ತೊಟ್ಟ ವಜ್ರಕಾಂತನ ಕಾರಸ್ತನ ಮೊದಲು ಮೆಟ್ಟಲು ಹತ್ತಿದೆ. ಇನ್ನು ಮುಂದೆ ನೋಡು ಈ ನಾಟಕರ ರೌದ್ರಮಯ ನಾಟಕದ. ಈ ಆಸ್ತಿ ಎಲ್ಲ ಮಾರಿ ಹೊರದೇಶದಲ್ಲಿ ಬೇರೆ ಮನೆ ಮಾಡಿ ಹಾಯಾಗಿ ಇರುತ್ತೇನೆ. ಓಹೋ, ಹುಲಿಯ ಇತ್ತ ಕಡೆ ಬರ್ತಾ ಇದ್ದಾನೆ. ಬರ್ಲಿ ಬರ್ಲಿ, ಸೂಕ್ತ ಸಮಯಕ್ಕೆ ಬಂದಿದ್ದಾನೆ. ಈ ಕೊಲೆ ಅಪರಾಧವನ್ನು ಅವನ ಮೇಲೆ ಹಾಕಿ ಅವನ ಜೈಲು ಕೊಂಬೆ ಎಣಿಸುವಂತೆ ಮಾಡಿ ಈ ನಾಟಕಕ್ಕೆ ನಾನೇ ಖಲನಾಯಕ ಮೆರೆದಿದ್ದರೆ ನನ್ನ ಹೆಸರು ವಜ್ರಕಾಂತನೇ ಅಲ್ಲ. ಅಣ್ಣ ಅಣ್ಣ ಎಲ್ಲಿದ್ದೀಯಣ್ಣ? ತಂಗಿ, ತಂಗಮ್ಮ, ತಂಗಿ, ತಂಗಮ್ಮ. ತಂಗಿ, ಇದು ಎಂತ ಪರಿಸ್ಥಿತಿ
ಹೋಗಿ ತಂದೆ. ನೀನು ಬರುವ ದಾರಿಯನ್ನು ಬೆಳಗಿನಿಂದ ಬಸ್ ಸ್ಟ್ಯಾಂಡಿನಲ್ಲಿ ಕಾಯ್ದು ಮನೆಗೆ ಬಂದರೆ ಇದು ಎಂತ ಕರಾಳ ದೃಶ್ಯವನ್ನು ನೋಡಿದಂತೆ ನೀನು ಬರುವ ದಾರಿ ಪ್ರತಿ ವರ್ಷ ಈ ಕೈಗಳು ರಾಖಿ ಕಟ್ಟಿಸಿಕೊಳ್ಳೋ ಕೈಗಳು ಅನಾಥ ಮಾಡಿ ಹೋದಿಯಾ ತಂಗಿ? ಅಣ್ಣ ತಂಗಿಗೆ ರಕ್ಷಾ ಕವಚವೇ ಆದರೆ ಈ ನತು ದೃಷ್ಟ ಅಣ್ಣ ನಿನಗೆ ರಕ್ಷಣೆ ಕೊಡದಂತೆ ಹೇ ಶ್ರೀ ಗುರು ಪಂಚಾತ್ರಿ ಸಂಗಮ ಮಾತೆ, ಯಾಕೆ ನನ್ನ ಈ ಮುದ್ದು ತಂಗಿಯನ್ನು ಕಿತ್ತಿಕೊಂಡೆ? ಯಾರು ಈ ಕೃತ್ಯ ಮಾಡಿದ ತಾಯಿ ಗಂಡರು? ಅವರು ಅತಾಳ ಸುತಾಳ ಪಾತಾಳದಲ್ಲಿ ಅಡಗಿ ಕೊಂದಿದ್ದರೋ ಸರಿ, ಅವರನ್ನು ಎಳೆದುಕೊಂಡು ತಂದು ಅವರ ರುಂಡ ಮುಂಡ ಬೇರೆ ಪಡಿಸಿ ಬಿಡುತ್ತಾರೆ ಈ ಚಲ ತೊಟ್ಟ ಹಳ್ಳಿಯವನೇ. Arrest him! ಓಕೆ ಸರ್. ನಾನು ಯಾವ ತಪ್ಪು ಮಾಡಿದ್ದೀನಿ ಎಂದು ನನಗೆ ಈ ಶಿಕ್ಷೆ ಸರ್? ಆಸ್ತಿಗೋಸ್ಕರ ನಿನ್ನ ಒಡ ಹುಟ್ಟು ತಂಗಿಯನ್ನು ನೀನು ಕೊಲೆ ಮಾಡಿದಂತೆ ನಮಗೆ ಇನ್ಫಾರ್ಮೇಶನ್ ಬಂದಿದ್ದೆ. ಸಾಹೇಬ್ರೆ, ಈ ನನ್ನ ಮುದ್ದು ತಂಗಿ ನನ್ನ ಪ್ರಾಣ, ಇವಳನ್ನು ನಾನು ಕೊಲೆ ಮಾಡಲಿ? ಇಲ್ಲ ಸಾಹೇಬ್ರೆ, ಇಲ್ಲ. ಅದು ಎಲ್ಲ ಪೊಲೀಸ್ ಸ್ಟೇಷನ್ ನಲ್ಲಿ ಹೇಳುವಂತೆ, ಮೊದಲು ನಡೆ ಪೊಲೀಸ್ ಸ್ಟೇಷನ್ಗೆ. ನ್ಯಾಯ ಎಲ್ಲಿದೆ? ನ್ಯಾಯ ಎಲ್ಲಿದೆ? ಎಲ್ಲಿದೆಯೋ ನ್ಯಾಯ? ಎಲ್ಲಿದೆ ಸಂಗಮ್ಮ? ಸಂಗಮ್ಮ ನ್ಯಾಯ ಎಲ್ಲಿದೆ? ನ್ಯಾಯ ಎಲ್ಲಿದೆ? ಎನ್ನುವರು ಹುಟ್ಟಿದೆ
ಮಾಡಿ ಈಗಲೂ ಬೀರರು ಸೋದರನ ಹಾಗೆಯ ಬೇರೆ ಸೋದರಿಯ ಹಾಗೆಯ ಬೇರೆ ಒಂದಾಗಿ ಬಾಳೋದು ಹೀಗಾಯಿತೆ. ಸ್ವಾರ್ಥ ಪ್ರಪಂಚದ ಬೆನ್ನಿನಲ್ಲೂ ಬಾಳಲು ಸಾಧ್ಯವೇ ಬಾಳಲು ಸಾಧ್ಯವೇ ನ್ಯಾಯ ಎಲ್ಲಿದೆ ಎಲ್ಲಿದೆ ಎಲ್ಲಿದೆಯೋ ನ್ಯಾಯ ಅಯ್ಯೋ ಎಲ್ಲಿದೆಯೋ ನ್ಯಾಯ ಬಡವನ ನ್ಯಾಯವೇ